ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ. ಸೊ ಎಲ್ಲರಿಗೂ ಭೀಮನ ಅಮಾವಾಸ್ಯೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಬೆಳಗ್ಗೆ ಮಾಡೋಣ ಹಬ್ಬನ ಅಂತ ಅಂದ್ಕೊಂಡೆ, ಬಟ್ ನನ್ನ ಹಸ್ಬೆಂಡ್ ಇಲ್ಲ, ಅವ್ರು ಆಫೀಸ್ಗೆ ಹೋಗಲೇಬೇಕು ಅಂತ ಹೋದರು. ಸೊ ಸಾಯಂಕಾಲ ಬೇಗ ಬಂದುಬಿಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಸ್ನಾನ ಎಲ್ಲ ಮುಗಿಸಿ ಇನ್ನು ಪೂಜೆ ಮಾಡಿ ಏನಾದ್ರು ಸ್ವೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಜಾಮೂನು ಮಾಡೋಣ ಅಂತ, ಬೇಗನೂ ಆಗಿಬಿಡುತ್ತೆ. ಸೊ ಜಾಮೂನ್ನ ಮಾಡಬೇಕು. ಸೊ ಭೀಮನ ಅಮಾವಾಸ್ಯೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಮದುವೆ ಆಗದೆ ಇರೋ ಹುಡುಗಿಯರು ನನಗೆ ಭೀಮನಂತ ಗಂಡ ಸಿಗಲಿ ಅಂತ ದೇವರಲ್ಲಿ ಬೇಡ್ಕೊತಾರೆ. ಸೊ ಮದುವೆ ಆಗಿರೋರು ಸಿಕ್ಕಿರೋರ್ಗೇನೆ ಅವರಿಗೆ ಆಯಸ್ಸು ಆರೋಗ್ಯ ಕೊಡಪ್ಪ ಅಂತ ದೇವರಲ್ಲಿ ಬೇಡ್ಕೊತೀವಿ. ಸೊ ಶಿವ ಪಾರ್ವತಿನ ಬೇಡ್ಕೊಳ್ಳೋಂಥ ದಿವಸ ಇವತ್ತು ಜ್ಯೋತಿ ಭೀಮೇಶ್ವರ ವ್ರತ. ಸೊ ನಾವು ಸತ ಶಿವ ಪಾರ್ವತಿ ಥರ ಇರಬೇಕು ಅಂತ ಅಂದ್ಬಿಟ್ಟು ಈ ಹಬ್ಬನ ಮಾಡ್ತೀವಿ. ಸೊ ಇವಾಗ ಪೂಜೆ ಮಾಡಿ ಜಾಮೂನು ಅದೆಲ್ಲ ಮಾಡಿ ದೇವರಿಗೂ ಸತ ನೈವೇದ್ಯ ಎಲ್ಲ ಮಾಡಬೇಕು. ಭೀಮನ ಅಮಾವಾಸ್ಯೆ ಹಬ್ಬನ ನಮ್ಮ ಕಡೆ ಮಾಡೋದಿಲ್ಲ, ನಮ್ಮ ಅತ್ತೆನೂ ಮಾಡೋದಿಲ್ಲ, ಈ ಕಡೆ ನಮ್ಮಮ್ಮನೂ ಮಾಡೋದಿಲ್ಲ. ಅವರಿಬ್ಬರು ನಮ್ಮ ಡ್ಯಾಡಿಗೆ ನಮ್ಮ ಮಾವಂಗೆ ಆಶೀರ್ವಾದ ತೊಗೊತಾರೆ ಅಷ್ಟೇ. ನಾನು ಸತ ಅಷ್ಟೇ, ಪಾದ ಪೂಜೆ ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ಅವ್ರದ್ದು ಆಶೀರ್ವಾದ ತೊಗೊತೀನಿ. ಅವ್ರ ಹತ್ರ ಅರ್ಶಿನ ಕುಂಕುಮ ಇಡಿಸ್ಕೊಂಡು ಮಾಂಗಲ್ಯಕ್ಕೂ ಇಡಿಸ್ಕೊಂಡು ಅವ್ರ ಆಶೀರ್ವಾದ ತೊಗೊತೀನಿ. ಸೊ ನಮ್ಮ ಕಡೆ ಆ ಪದ್ಧತಿ ಇಲ್ಲ, ಅದಕ್ಕೆ ನಾನು ಸತ ಆ ಥರ ಪಾದ ಪೂಜೆ ಎಲ್ಲ ಏನು ಮಾಡೋದಿಲ್ಲ. ಸಿಂಪಲ್ಲಾಗಿ ಈ ಹಬ್ಬನ ಮಾಡ್ತೀವಿ. ಆ್ಯಂಡ್ ಸ್ವೀಟ್ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಜಾಮೂನು ಇಲ್ಲ ಪಾಯಸ, ಕೋಸಂಬರಿ ದೇವರಿಗೆ ನೈವೇದ್ಯ ಮಾಡಿ, ಮತ್ತು ನನ್ನ ಹಸ್ಬೆಂಡ್ಗೆ ಪಕೋಡ ಅಂದರೆ ತುಂಬಾ ಇಷ್ಟ, ಈರುಳ್ಳಿ ಪಕೋಡ. ಅದಕ್ಕೆ ಈರುಳ್ಳಿ ಪಕೋಡನ ಯೂಶ್ವಲಿ ಮಾಡ್ತಾ ಇರ್ತೀನಿ. ಸೊ ಪಕೋಡಾಗೆ ನಾವು ಕೊತ್ತಂಬರಿ, ಕರಿಬೇವು, ಸಬ್ಬಸಿಗೆ ಸೊಪ್ಪು ಹಾಕ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ನುಗ್ಗೆ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿದ್ರೂ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಮ್ಮ ಊರ ಕಡೆ, ಅತ್ತೆ ಊರ ಕಡೆ ಅಂತೂ ಸಬ್ಬಸಿಗೆ ಸೊಪ್ಪಿಗಿಂತನೂ ನುಗ್ಗೆ ಸೊಪ್ಪನ್ನ ಹಾಕ್ತಾರೆ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ಜಾಮೂನು ಮತ್ತು ಕೋಸಂಬರಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆನ ಮಾಡೋಣ ಅಂತ ನಮ್ಮ ಅತ್ತೆ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದರು. ಸೊ ನಾನು ಮಾಂಗಲ್ಯಕ್ಕೆ ಪೂಜೆನ ಮಾಡ್ಕೊತಾ ಇದ್ದೀನಿ. ನಮ್ಮ ಅತ್ತೆ ಹಬ್ಬದ ಟೈಮಲ್ಲಿದ್ದರೆ ನನಗೆ ಅರ್ಧ ಕೆಲಸ ಕಮ್ಮಿ ಆಗಿಬಿಡಿರುತ್ತೆ ಅಡುಗೆ ಮನೆಯಲ್ಲಿ. ಯಾಕೆಂದರೆ ಅವರೇ ಆಲ್ಮೋಸ್ಟ್ ಎಲ್ಲ ಕೆಲಸನ ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ನಾನು ಅವ್ರಿಗೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿಬಿಡ್ತೀನಿ. ಅದೇ ಅವ್ರಿಗೆ ಹೇಳ್ತಾ ಇರ್ತೀನಿ, ನನಗೆ ಹಬ್ಬದ ಟೈಮಲ್ಲಿ ನೀವಿದ್ದರೆ ನನಗೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ನನಗೆ ತುಂಬಾ ಕಷ್ಟ ಆಗಿಬಿಟ್ಟಿರುತ್ತೆ. ಸೊ ಅಡುಗೆ ಮನೆಯಲ್ಲಿ ಅಡುಗೆ ಮಾಡು, ಈ ಕಡೆ ದೇವ್ರ ಪೂಜೆ, ಮಕ್ಕಳನ್ನು ಸ್ವತಃ ನೋಡ್ಕೋಬೇಕು. ಸೊ ಎಲ್ಲ ಕೆಲಸ ಒಟ್ಟಿಗೆ ಬಂದುಬಿಡುತ್ತೆ. ಸೊ ಅದಕ್ಕೆ ಅವರು ಇವಾಗಂತೂ ಗಣೇಶ, ಗೌರಿಗೆ, ದೀಪಾವಳಿಗೆ ಎಲ್ಲ ಇಲ್ಲೇ ಬಂದುಬಿಡ್ತಾರೆ ಹಬ್ಬಕ್ಕೆ. ದಸರಾಗಷ್ಟೇ ನಾವು ಊರಿಗೆ ಹೋಗ್ತೀವಿ. ಜಾಮೂನ್ ಆಯಿತು, ಕೋಸಂಬರಿ ಆಯಿತು, ದೇವರಿಗೆ ನೈವೇದ್ಯನೂ ಸತ ಆಯಿತು. ಇವಾಗ ಪಕೋಡನ ಹಾಕ್ತಾ ಇದ್ದೀನಿ.
ನನ್ನ ಹಸ್ಬೆಂಡ್ಗೆ ವರ್ಷ ಹೇಳ್ತಾನೆ ಇರ್ತೀನಿ ಅರ್ಶಿನ ಕೆನ್ನೆಗೆ ಹಚ್ಚು ಕುಂಕುಮನ ಹಣೆಗಿಡು ಅಂತ, ಆದರೂ ಮರ್ತಾನೆ ಹೋಗ್ತಾ ಇರ್ತಾರೆ. ಸೊ ಮಾಡೋಕ್ಕಿಂತ ಮುಂಚೆ ನನಗೆಲ್ಲ ಹೇಳು ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಅವರು ಸಹ ಆಫೀಸಿಂದ ಬೇಗನೆ ಬಂದರು. ಸೊ ನನಗೂ ತುಂಬ ಖುಷಿ ಆಗೋಯ್ತು ಬೇಗ ಬಂದಿದ್ದಕ್ಕೆ. ಮಾತ್ರ ಸರಿ ಇದು, ಬಾಕಿದೇನೇ ಬೇರೆ ಅಲ್ವಾ? ಸೊ ನನ್ನ ಹಸ್ಬೆಂಡು ಯಾವಾಗಲೂ ಅಷ್ಟೇ ನನ್ನ ಕಾಲು ಇಳಿತಾನೆ ಇರ್ತಾರೆ. ಆ್ಯಂಡ್ ನಂದು ರೀಲ್ಸು ಮತ್ತು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಹಾಕ್ತೀನಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರ ಹಸ್ಬೆಂಡ್ಗಳಿಗೆ ತೋರಿಸಿದ್ರೆ, ನೋಡು ನೀನು ಪೂಜೆನೇ ಮಾಡೋದಿಲ್ಲ, ಶ್ರುತಿ ಅವರೇ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನೋಡಿ ನೀನು ಪೂಜೆ ಮಾಡಿ ನಮ್ಮ ಹಸ್ಬೆಂಡ್ಗಳೆಲ್ಲ ಈ ಥರ ಅಂತ ಇರ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾವು ಸತ ದೇವಸ್ಥಾನಕ್ಕೆ ಹೋಗಿದ್ವಿ. ಅವತ್ತು ಅಮಾವಾಸ್ಯೆ ಬೇರೆ, ಬನಶಂಕರಿ ದೇವಿಗೆ ಉತ್ಸವ ಮೂರ್ತಿಗೆಲ್ಲ ಪೂಜೆ ಎಲ್ಲ ಮಾಡ್ತಾರೆ, ಅಮಾವಾಸ್ಯೆ ಪೂಜೆ ಎಲ್ಲ. ಸೊ ಪ್ರಸಾದ ಕೇಸರಿ ಬಾತ್ ಕೊಟ್ಟಿದ್ದರು. ಸೊ ಕೇಸರಿ ಬಾತ್ ತಿಂದ್ಕೊಂಡು, ನನ್ನ ಮಕ್ಕಳಿಗೆ ದೇವಸ್ಥಾನದ ಕೇಸರಿ ಬಾತ್ ತುಂಬಾ ಇಷ್ಟ. ಸೊ ತಿಂದ್ಕೊಂಡು ಮನೆಗೆ ಹೋದ್ವಿ. ಅದ್ರದ್ದು ನೆಕ್ಸ್ಟ್ ಡೇ ನಮ್ಮ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ರಂಗೋಲೆ ಬಿಡಿಸ್ತಾ ಇದ್ದೆ, ಬಾಗಿಲಿಗೆಲ್ಲ ನೀರು ಹಾಕಿ. ಆ್ಯಂಡ್ ನಮ್ಮತ್ತೆ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ರು. ಸೊ ಉಪ್ಪಿಟ್ಟಿಗೆಲ್ಲ ತರಕಾರಿ ಎಲ್ಲ ಹೆಚ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ರು. ಆ್ಯಂಡ್ ನಾನು ಸತ ಫಸ್ಟ್ ಟೈಮು ಚಿಯಾ ಸೀಡ್ಸ್ನ ಕುಡಿತಾ ಇದ್ದೆ. ನಾನು ಯೂಶ್ವಲಿ ಯಾವಾಗಲೂ ಗ್ರೀನ್ ಟೀ ಕುಡಿತಾ ಇದ್ದೆ, ಇಲ್ಲಾಂದರೆ ಬರೀ ನೀರು ಕುಡಿದ್ಬಿಡ್ತಾ ಇದ್ದೆ. ನಮ್ಮಕ್ಕ ಚಿಯಾ ಸೀಡ್ಸ್ನ ಕುಡಿ, ಚೆನ್ನಾಗಿರುತ್ತೆ, ಒಳ್ಳೆಯದು ಕೂಡ ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೆ ರಾತ್ರಿನೇ ಚಿಯಾ ಸೀಡ್ಸ್ನ ಒಂದು ಲೋಟಕ್ಕೆ ನೆನೆ ಹಾಕ್ಕೊಂಡಿದ್ದೆ. ಸೊ ಅದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಡೈಲಿ ಚಿಯಾ ಸೀಡ್ಸ್ನ ಕುಡಿಯೋಕ್ಕೆ. ಆ್ಯಂಡ್ ತುಂಬಾ ಒಳ್ಳೆಯದು. ಆ್ಯಂಡ್ ಅದನ್ನು ರಾತ್ರಿನೇ ನೆನೆಸಿ ಇಟ್ಟಿರ್ತೀನಿ. ಚಿಯಾ ಸೀಡ್ಸು ಮತ್ತು ಸಬ್ಜಾ ಸೀಡ್ಸು ತುಂಬಾ ಒಳ್ಳೆಯದು. ಸೊ ಚಿಯಾ ಸೀಡ್ಸ್ನ ಕುಡಿದ್ಬಿಟ್ಟು ಹಾಲನ್ನ ಹಿಂದಿನ ದಿನ ರಾತ್ರಿನೇ ತೊಗೊಂಡು ಬಂದಿದ್ದೆ. ಸೊ ಹಾಲನ್ನ ಕಾಯಿಸ್ತಾ ಇದ್ದೆ. ಆ್ಯಂಡ್ ಮಕ್ಕಳು ಕೂಡ ಎದ್ದರು. ಆ್ಯಂಡ್ ಅವ್ರಿಗೂ ಎಲ್ಲ ಫ್ರೆಶ್ ಅಪ್ ಮಾಡಿ ರಾಗಿ ಸರಿ ಎಲ್ಲ ತಿನ್ನಿಸಿ ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೆ. ಹೌದೇನೋ? ಓಕೆ ತಗೊಂತೀನಿ. ನಾನು ದೂರ ಇದ್ದೀನಿ, ಇವಳು ಹೋಗ್ತಿದ್ದೀನಿ ನೋಡಿ. ಒಬ್ಬಳೆ ಗ್ಲೈಸ್, ಇವಳೆ ಒಬ್ಳೆ ಹೋಗ್ತಾಳೆ. ಬಾಯ್ತಿದಿ ಬಾಯ್. ಸೊ ನಮ್ಮತ್ತೆ ಉಪ್ಪಿಟ್ಟು ಮಾಡಿ ವಾಂಗಿಭಾತ್ ಗೊಜ್ಜಿಗೆಲ್ಲ ಹೆಚ್ಚಿ ರೆಡಿ ಮಾಡಿದ್ರು. ನಾನು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ವಾಂಗಿಭಾತ್ ಗೊಜ್ಜೆಲ್ಲ ರೆಡಿ ಮಾಡಿಕೊಂಡು ನನ್ನ ಹಸ್ಬೆಂಡು ಸತ ಆಫೀಸಿಗೆ ಹೊರಡ್ರು. ಅವ್ರಿಗೂ ಸತ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ, ನಾನು ಯೂಶ್ವಲಿ ನನ್ನ ಮಕ್ಳಿಗೂ ಸ್ನ್ಯಾಕ್ಸ್ ಬ್ರೇಕಿಗೆ ಅಂತ ನಾನೇ ಹೋಗಿ ಕೊಟ್ಟು ಬರ್ತಾಯಿದ್ದೆ. ಬಟ್ ನನ್ನ ಹಸ್ಬೆಂಡೇ ಅದೇ ಟೈಮ್ಗೆ ಹೋಗ್ತಾರೆ, ಅದಕ್ಕೆ ಅವ್ರ ಹತ್ರನೇ ಕೊಟ್ಟು ಕಳಿಸ್ಬಿಡ್ತೀನಿ ಫ್ರೂಟ್ಸು ಏನಾರು ಹಾಕಿ. ಸೊ ನನ್ನ ಹಸ್ಬೆಂಡ್ಗೆ ಏನಪ್ಪ ಅಂದರೆ ಮೇಲ್ಗಡೆ ಕಡಲೆ ಬೀಜನ ಹಾಕಬೇಕು. ಈ ಚಿತ್ರಾನ್ನ, ವಾಂಗಿಭಾತು, ಪುಳಿಯೋಗರೆ ಆ ಥರ ತುಂಬಾ ಇಷ್ಟಪಡ್ತಾರೆ. ಅವರು ಸತ ಆಫೀಸ್ಗೆ ಹೊರಟ್ರು. ಆ್ಯಂಡ್ ನಾವು ಸತ ತಿಂಡಿ ಎಲ್ಲ ತಿಂದ್ಕೊಂಡು ಬೆಡ್ಡಿಂಗ್ ಎಲ್ಲ ಮಾಡಿ, ಬೆಳಗ್ಗೆ ಹೊತ್ತು ಅಂದರೆ ಎಲ್ಲ ಕೆಲಸ ಹಂಗೆ ಇರುತ್ತೆ, ಫಾಸ್ಟಾಗಿ ಎಲ್ಲ ಮಾಡಿ ಮುಗಿಸ್ಬೇಕು.